ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ನೋಡಿ. ನಾವು ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ವಿ. ಇವಾಗ ಫಸ್ಟು ಕೃಷ್ಣನ ದೇವಸ್ಥಾನಕ್ಕೆ ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವಾಗ ಟೈಮು 4:30 ಆಗಿದೆ ನೋಡಿ. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಜನ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅಷ್ಟೊಂದೇನು ಜನ ಇರಲಿಲ್ಲ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಟೈಮಲ್ಲಿ ತುಂಬ ಜನ ಬರ್ತಾರೆ. ಇವಾಗ 4:30 ಟೈಮ್ ಆಗಿದೆ, ಅಷ್ಟೊಂದೇನು ಜನ ಇರಲಿಲ್ಲ. ಇವಾಗ ಒಳಗಡೆ ಬಂದಿದ್ದೀವಿ ನೋಡ್ರಿ. ದೇವಸ್ಥಾನನ ಹೂವಿನಿಂದ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಇವಾಗ ನೋಡಿ, ಫಸ್ಟು ಬಂದ ತಕ್ಷಣವೇ ಇಲ್ಲಿ ಗಣೇಶಗೆ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಗಣೇಶನ ತೋರಿಸ್ತೀನಿ ನೋಡ್ರಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗಣೇಶಗೆ. ಫಸ್ಟು ಗಣೇಶಗೆ ಕೈ ಮುಗಿದು ಪಕ್ಕದಲ್ಲೇ ಇರುವಂಥ ಕೃಷ್ಣನ ದರ್ಶನ ಮಾಡ್ತಾಯಿದ್ವಿ ನೋಡ್ರಿ. ಕೃಷ್ಣನಿಗೆ ಬೆಳ್ಳಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾರೆ ಕೃಷ್ಣ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇಲ್ಲೋಡಿ, ಕೃಷ್ಣನಿಗೆ ತೊಟ್ಲಲ್ಲಿ ಕೂಡಿಸಿ ಅಲಂಕಾರನ ಮಾಡಿದ್ದಾರೆ. ಒಳಗಡೆ ಹೋಗ್ತಾ ಇದ್ದೀನಿ, ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ತೊಟ್ಲು ಮಾಡಿ ಅದರಲ್ಲಿ ಕೃಷ್ಣನ ಕೂಡಿಸಿದ್ದಾರೆ, ಆದರೆ ತೊಟ್ಲು ತೂಗೋಕ್ಕೆ ಬಿಡಲಿಲ್ಲ. ಇವಾಗ ಎಲ್ಲರೂ ಫೋಟೋನೆಲ್ಲ ತೊಗೊತಾ ಇದ್ರು. ನಾನು ನೋಡಿ ನಮಸ್ಕಾರನೆಲ್ಲ ಮಾಡ್ಕೊಂಡ್ವಿ. ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಹೂವಿನಿಂದ ಎಲ್ಲ ಫುಲ್ಲು ಅಲಂಕಾರ ಮಾಡಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಸ್ಥಾನ ಎಲ್ಲ. ಇವಾಗ ನೋಡಿ, ಮಕ್ಕಳೆಲ್ಲ ಇಲ್ಲಿ ಕೃಷ್ಣನ ವೇಷ ಹಾಕ್ಕೊಂಡು ಬಂದಿದ್ದಾರೆ. ಎಷ್ಟೊಂದು ಮುದ್ದಾಗಿ ಕಾಣಿಸ್ತಾ ಇದ್ವು ಮಕ್ಕಳು. ಸೇಮ್ ಕೃಷ್ಣನ ಥರನೇ ಕಾಣಿಸ್ತಾ ಇದ್ರು ನೋಡ್ರಿ. ಕೃಷ್ಣನ ಜನ್ಮಾಷ್ಟಮಿ ದಿನ ಮಕ್ಕಳಿಗೆ ಈ ಥರ ವೇಷ ಹಾಕಿಬಿಟ್ಟು ಕೃಷ್ಣಂದು ಖುಷಿ ಪಡೋದು ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಇಲ್ಲಿ ಹೋಮನ ಸುಟ್ಟಿದ್ದಾರೆ. ಹೋಮ ಕುಂಡಕ್ಕೆ ನಮಸ್ಕಾರ ಮಾಡೋಣ ಅಂತೇಳಿ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ರು, ದೇವ್ರದ್ದು ಪ್ರಸಾದ ತಗೊಳ್ಳೋಣ ಅಂತೇಳಿ. ಇವಾಗ ಹೋಮ ಕುಂಡ ಹತ್ರ ಹೋಗಿದ್ವಿ. ಇಲ್ಲಿ ಇನ್ನೊಂದು ದೇವ್ರದ್ದು ಪೂಜೆನೂ ಮಾಡಿದರು. ಫಸ್ಟು ಈ ದೇವ್ರಿಗೆ ನಮಸ್ಕಾರನೆಲ್ಲ ಮಾಡಿದಾದ್ಮೇಲೆ ಅಲ್ಲಿ ಹೋಮ ಸುಟ್ಟಿರೋ ಹತ್ರ ಅರಿಶಿನ ಕುಂಕುಮನೆಲ್ಲ ತೊಗೊಂಡ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಹಣೆ ಮೇಲೆ ಕುಂಕುಮ ಇಟ್ಕೊಂಡ್ರೇ ಚೆಂದ. ಇವಾಗ ನಾವು ದೇವ್ರ ಪ್ರಸಾದನೆಲ್ಲ ತೊಗೊಂಡ್ವಿ. ಅರಿಶಿನ ಕುಂಕುಮ ಎಲ್ಲ ಪ್ರಸಾದ ತೊಗೊಂಡು ಇವಾಗ ಮತ್ತೆ ಇಲ್ಲಿ ತೀರ್ಥ ಪ್ರಸಾದ ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡ್ರಿ. ಎಲ್ಲರಿಗೂ ಇಲ್ಲಿ ಲಡ್ಡು ಪ್ರಸಾದ ಕೊಡ್ತಾಯಿದ್ರು. ನಾವು ಲಡ್ಡು ಪ್ರಸಾದನ ಇಸ್ಕೊಂಡು ತಿಂತಾಯಿದ್ವಿ ನೋಡ್ರಿ. ಬಂದಿರೋರ ಕೈಯಲ್ಲಿ ಎಲ್ಲರ ಹತ್ರನೂ ಲಡ್ಡು ಪ್ರಸಾದ ಕೊಡ್ತಾಯಿದ್ರು. ಎಲ್ಲರೂ ಇಸ್ಕೊಂಡು ತಿಂತಾಯಿದ್ವಿ. ನಾವು ಇಸ್ಕೊಂಡ್ವಿ. ಇವಾಗ ಇಲ್ಲಿ ಅನ್ನ ಪ್ರಸಾದ ಇತ್ತು. ನಾವು ಅನ್ನ ಪ್ರಸಾದನ ತೊಗೊಂಡಿದ್ವಿ. ಪ್ರಸಾದಕ್ಕೆ ಇಲ್ಲಿ ಪಲಾವ್ನ ಮಾಡಿಸಿದ್ರು, ತೊಗೊಂಡು ತಿಂದು ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ನೋಡ್ರಿ. ದೇವಸ್ಥಾನದ ಹತ್ರ ಒಂಥರ ಜಾತ್ರೆ ವಾತಾವರಣನೇ ಇದೆ. ಇಲ್ಲೆಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳ ಆಟ ಆಡೋ ಸಾಮಾನೆಲ್ಲ ಬಂದಿತ್ತು. ನಾವು ಇಲ್ಲಿ ಕಿವಿಗೆ ಹಾಕೊಳ್ಳೋ ಓಲೆನೆಲ್ಲ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು. ನಮ್ಮ ಆಂಟಿ ಮಗಳು ತೊಗೊತೀನಿ ಅಂತಂದರು. ಅದಕ್ಕೆ ಇಲ್ಲಿ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಅವ್ರಿಗೆ ಸೆಲೆಕ್ಟ್ ಮಾಡಿಕೊಂಡು ತೊಗೊತಾ ಇದ್ರು ನೋಡ್ರಿ.
ಇಲ್ಲಿ ನೋಡಿ ಆ್ಯಪಲ್ದು ಹಾರನ ಮಾಡ್ತಾ ಇದ್ದಾರೆ. ಸಾಯಂಕಾಲ ಮೆರವಣಿಗೆ ಇದೆ ದೇವ್ರಿಗೆ. ಆ್ಯಪಲ್ ಹಾರನ ಹಾಕಬೇಕಂತೇಳಿ ಅದರದ್ದು ಹಾರ ಮಾಡ್ತಾ ಇದ್ದಾರೆ ನೋಡಿ. ನಾವು ಇಲ್ಲಿ ಬೇಕ್ರಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಆಂಟಿ ಮಗಳದ್ದು ಬರ್ತ್ಡೇ ಇದೆ, ಸೆಲೆಬ್ರೇಷನ್ ಮಾಡೋಕ್ಕೆ ಅಂತೇಳಿ ಕೇಕ್ ತೊಗೊಂಡು ಹೋದ್ರಾಯ್ತು ಅಂತ ನಾವಿಲ್ಲಿ ಕೇಕ್ನ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳೋದು ಅಂತ. ನಾನು ಫಸ್ಟು ಪೈನಾಪಲ್ನ ಸೆಲೆಕ್ಟ್ ಮಾಡಿದ್ದೆ, ಬೇಡ ಅಂತ ಅಂದರು. ಪಿಸ್ತಾ ಕೇಳಿದ್ವಿ, ಅವರು ಸ್ಟಾಕ್ ಇಲ್ಲ ಅಂದರು. ಲಾಸ್ಟಲ್ಲಿ ಚಾಕ್ಲೇಟ್ ಕೇಕ್ನ, ಐಸ್ ಕೇಕ್ನ ತೊಗೊಂಡು ಇವಾಗ ಹೆಸರನ್ನ ಬರೆಸಿ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಇವಾಗ ಅವ್ರ ಮನೆಗೆ ಬಂದ್ವಿ. ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು. ಇದು ಬಸವಣ್ಣನ ದೇವಸ್ಥಾನ. ಸೋಮವಾರ ಆಗಿರೋದ್ರಿಂದ ಇವತ್ತು ಬಸವಣ್ಣನ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅವ್ರ ಮನೆ ಹತ್ರ ಇರೋ ಒಂದು ಬಸವಣ್ಣನ ದೇವಸ್ಥಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡ್ಕೊತಾ ಇದ್ದೀವಿ. ಚೇರ್ ಹಾಕಿದ್ರೆ ಬರೀ 50 ಜನ ನಿಂತ್ಕೋಬೋದು, ಅದು ಕುತ್ಕೊಬೋದು. ಹಾಗಾಗಿ ನಾವು ಮ್ಯಾಟ್ ಹಾಕಿದ್ದೀವಿ. ಇದು ನಮ್ಮೂರು, ನಮ್ಮ ಕಾರ್ಯಕ್ರಮ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಹೌದಾನೆ? ಜೋರಾಗಿ ಹೇಳ್ಬೇಕು, ಹೌದಾ ಇಲ್ವಾ? ಹೌದು. ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ನಮ್ಮ ಮನೇಲಿ ಏನಾದ್ರು ತೊಂದರೆ ಆದ್ರೆ ಯಾರಾದ್ರೂ ಹೇಳ್ತೀರಿ ನಾವು? ನಮ್ದೇ ತೊಂದರೆ ಅನ್ಕೋತೀವಿ ನಾವು. ಏನಂತ ನಮ್ಮ ಮನೇಲಿ ಆಗ್ತಾ ಇರೋದು ಅಂದ್ಬಿಟ್ಟು. ಹಂಗಾಗಿ ಇಲ್ಲಿ ಕೆಳಗೆ ಕುತ್ಕೊಳ್ಳೋದಕ್ಕೆ ಮ್ಯಾಟ್ ಹಾಕಿದೀವಿ, ಕಲರ್ಫುಲ್ ಮ್ಯಾಟು. ಆರಾಮಾಗಿ ಕುತ್ಕೊಳ್ಳಿ. ನಿಮ್ಗೆ ಇವತ್ತು ಕೃಷ್ಣ ಜಯಂತಿ ಪ್ರಯುಕ್ತ ನಿಮ್ಮಲ್ಲಿ ಹುಡುಗರಿಗೆ ಡ್ಯಾನ್ಸ್ ಆಡಿಸ್ತೀವಿ, ಹೆಣ್ಮಕ್ಳ ಕೈ ಜೋಡ ಡ್ಯಾನ್ಸ್ ಆಡಿಸ್ತೀವಿ, ಕೋಲಾಟ ಆಡಿಸ್ತೀವಿ. ಅದನ್ನೆಲ್ಲವನ್ನ ನೀವು ನೋಡ್ಬೇಕು, ಆಯ್ತಾ? ಆಮೇಲೆ ಇಲ್ಲಿ ರಾಧಾ ಕೃಷ್ಣ, ಆಮೇಲೆ ಯಶೋಧ ಕೃಷ್ಣ, ಬಾಲಕೃಷ್ಣ. ತಾಯಿ ಇದ್ರೆ ಆ ಯಶೋಧ ಕೃಷ್ಣ ಕರ್ಕೊಂಡು ಇಲ್ಲಿ ರ್ಯಾಂಪ್ ವಾಕ್ ಮಾಡಬೇಕು. ದೇವಸ್ಥಾನದ ಎದುರುಗಡೆನೆ ಮಕ್ಕಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. ಅಲ್ಲೇ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನಮ್ಮ ಹಸ್ಬೆಂಡು ನಮ್ಮ ಆಂಟಿ ಮಗ ನೋಡೋಕ್ಕೆ ಬಿಡಲಿಲ್ಲ. ಹೋಗೋಣ ನಡಿ ಅಂತೇಳಿ ಕರ್ಕೊಂಡು ಬಂದರು. ಅಲ್ಲಿ ನೋಡಲೇ ಇಲ್ಲ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. ಅವರು ಬೇಡ ನೋಡೋದು, ಹೋಗೋಣ ಅಂತಂದು ಕರ್ಕೊಂಡು ಬಂದರು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟರಲ್ಲಿ ನಮ್ಮ ಅಂಕಲು ಶೇಂಗಾನೆಲ್ಲ ಹುರಿದಿಟ್ಟಿದ್ರು. ಇವಾಗ ಶೇಂಗಾ ಬೆಲ್ಲನ ತಿಂದ್ವಿ. ಇವಾಗ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಕೇಕ್ ಕಟ್ ಮಾಡ್ತಾ ಇದ್ದಾರೆ ನೋಡ್ರಿ ನಮ್ಮ ಆಂಟಿ ಮಗಳು. ಇವಾಗ ಅವ್ರ ತಮ್ಮ ಕೇಕ್ನ ಅವ್ರ ಮಗು ತಿನ್ನಿಸಿ ಅವ್ರ ಮುಖಕ್ಕೂ ಒರೆಸ್ತಾ ಇದ್ದಾಳೆ. ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.